ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ. RCD ಟ್ರಾವೆಲ್ ಸ್ಟೋರೀಸ್ನ ಇನ್ನೊಂದು ಟ್ರಾವೆಲ್ ಸ್ಟೋರೀಸ್ಗೆ ನಿಮ್ಗೆ ಸ್ವಾಗತ ರೀ. ಇವತ್ತು ನಾನು ಅದನಿ ಕಾನ್ಪುರ ಇಂಡಸ್ಟ್ರಿಯಲ್ ಸಿಟಿ ಆಫ್ ಉತ್ತರ ಪ್ರದೇಶ. ಇಲ್ಲಿ ನಾನು ಬಂದಿದ್ದೆ ರೀ ದ ಕಿಂಗ್ ಹೌಡಾ ರಾಜಧಾನಿ ತೊಗೊಂಡು ನನ್ನ ಚಾನಲ್ RCD ಇನ್ಸೈಡ್ ಹಿಟ್ ಒಳಗೆ ನೀವು ಅದ್ರದ್ದು ವಿಡಿಯೋ ನೋಡ್ರಿ ಅಂತೇಳಿ ನಾನು ಅನ್ಕೋತಾನೆ. ದ ಹೋಟೆಲ್ ಗೋವಿಂದ ರಾಯಲ್ ಕಾನ್ಪುರ್ ಸೆಂಟ್ರಲ್ ಒಳಗೆ. ಇದು ಕಾನ್ಪುರಿಗೆ ನೀವು ಯಾಕೆ ಬರ್ಬೇಕು ಅಂತಂದ್ರೆ ನೀವೇನ್ರಿ ಇಲ್ಲಿ ಕಾನ್ಪುರ ಅಡ್ಡಾಡಬೇಕು, ಲಕ್ನೋ ಅಡ್ಡಾಡಬೇಕು, ಲಕ್ನೋ ಅಡ್ಡಾಡಬೇಕು, ಪ್ರಯಾಗ್ರಾಜ್ ಅಡ್ಡಾಡಬೇಕು, ವಾರಣಾಸಿ ಅಡ್ಡಾಡಬೇಕು ಅಂತ ಬಂದಿರ್ತೀರಂದ್ರೆ ಕಾನ್ಪುರ ಇಲ್ಲೇ ಸಮೀಪ ಇರುವಂಥ ಒಂದು ಮೇಜರ್ ಸಿಟಿ ರೀ. ಇದನ್ನು ನೀವು ಅಡ್ಡಾಡಕ್ಕೆ ಬರ್ಬೇಕಾ, ಯಾಕಂತಂದ್ರೆ ಇಲ್ಲಿ ಫುಡ್ಡಿನ ಸಂಬಂಧ. ನಮ್ಮ ಜೊತೆ ಅದ ರಾಹುಲ್ ಭಯ್ಯ ಮತ್ತು ಸತ್ಯ ಅಣ್ಣ. ಇದೇ ನಮ್ದು ರೂಮ್ ನೋಡ್ರಿ ಎಷ್ಟು ಸ್ಪೇಷಿಯಸ್ ಆಗೈತೆ ಅಂತೇಳಿ. ಇದರದ ಡೀಟೇಲ್ಸ್ ಎಲ್ಲ ನಿಮ್ಗೆ ಕೊಟ್ಟಿರ್ತೀನಿ. ನಾವೀಗ ಹೋಗೋಣಂತ ಸ್ವಲ್ಪ ಕಾನ್ಪುರದ ಸಿಟಿದ ಫುಡ್ ಎಕ್ಸ್ಪ್ಲೋರ್ ಮಾಡೋಕೆ. ನಾನು ಇದ್ರದ್ದು ಟ್ರಾವೆಲ್ ಸ್ಟೋರೀಸ್ ತೆಗೆದ ಫುಡ್ ಸ್ಟೋರೀಸ್ ಅಂತೇಳಿ ಮಾಡ್ಬೇಕಂತೇಳಿ ಮಾಡೀನಿ ರೀ. ಯಾಕಂತಂದ್ರೆ ಟ್ರಾವೆಲ್ಗಿಂತ ಫುಡ್ಡನ್ನ ಜಾಸ್ತಿ ನೋಡೋಕೆ ಸಿಗತ್ತೆ. ನಮ್ಮ ರೂಮ್ ಇದ್ದಿದ್ದ ರಾಮ್ಬಾಗ್ ಚೌರ ಐತ್ರಿ. ಈಗ ನಾವು ಅಡ್ಡಾಡಕ್ಕೆ ಹೊಂಟೇವಿ ಸ್ವಲ್ಪ ಫುಡ್ ಎಕ್ಸ್ಪ್ಲೋರ್ ಮಾಡ್ಬೇಕಂತಂತ ಹೇಳಿ. ನೀವು ಬರ್ತಾರಂದ್ರೆ ಸ್ಟೇಷನಿಂದ 3 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಇದು ಕಾನ್ಪುರ ರೈಲ್ವೆ ಸ್ಟೇಷನ್ ಏನೈತಲ್ಲ ಮಸ್ತ್ ಐತಿ. ಯಾಕಂತಂದ್ರೆ ಇಲ್ಲೆಲ್ಲ ನೀವು ಆಳ್ವಿಕೆ ನೋಡ್ಬೋದು ಮುಘಲರದ. ಯಾಕಂತಂದ್ರೆ ನವಾಬೊಂಗ ಶಹರ್ ಅಂತಾರೆ, ಲಕ್ನೋಕ್ಕೆ ಇರ್ಬೋದು. ಅದ್ರದ್ದೆಲ್ಲ ಬಾಜುನ ಏರಿಯಾ ಇರೋದ್ರ ಸಂಬಂಧ ಕಾನ್ಪುರ ಇದು ಐತಿ. ಮತ್ತು ಕಾನ್ಪುರ ಫೇಮಸ್ ಐತಿ ಇದ್ರದ್ದು ಲೆದರ್ ಪ್ರೊಡಕ್ಷನ್ಗೆ. ಆಲ್ ಓವರ್ ಇಂಡಿಯಾದೊಳಗೆ ಏನು ಲೆದರ್ ಪ್ರೊಡಕ್ಷನ್ ನೋಡ್ತಾರಲ್ಲ ಅದು ಕಾನ್ಪುರ ಒಳಗೆ ಆಗುತ್ತೆ. ಮತ್ತು ಡಿಫೆನ್ಸ್ ಪರ್ಸ್ನಲ್, ಏರ್ಫೋರ್ಸ್, ಮಿಲ್ಟ್ರಿ, ನೇವಿ ಎಲ್ಲ ಡ್ರೆಸ್ಗಳು ಪ್ರಿಪ್ರೇಷನ್ ಆಗೋದು ಮೇನ್ ಬೇಸ ಕಾನ್ಪುರ ರೀ. ಇದು ನಿಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರಲಿ ಅಂತೇಳಿ ನಾನು ಹೇಳಿದ್ದೆ. ನಾವು ದಿಲ್ಲಿ ಒಳಗಿದ್ದೀವಲ್ರಿ, ಮಳೆ ಇರಲಿಲ್ಲ ಏನಿರಲಿಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಮಳೆ ಸ್ಟಾರ್ಟ್ ಆತ. ವಾವ್, ಬರೀ ಇಷ್ಟು ಬರೋದ್ರಾಗ ನೋಡ್ರಿ ಇಲ್ಲಿ ಹೆಂಗೆ ತೋರಿಸ್ಕೊಂಡಿವಿ ಆಟೋ ಒಳಗೆ. ಬರೀಗ ಸಮೋಸಾದ ಫೇಮಸ್ ಸ್ಟೋರ ಮುನ್ನೂ ಸಮೋಸಾಗ ನಿಮಗೆ ಮುನ್ನಾ ಸಮೋಸಾಗ ನಿಮ್ಮನ್ನ ಕರ್ಕೊಂಬಂದೇವಿ. ಇಲ್ಲಿ ನೋಡ್ರಿ ಇಲ್ಲಿ ಅವ್ರ ಕಡೆ ಸಮೋಸ, ಬ್ರೆಡ್ ಪಕೋಡ, ಮತ್ತೇನೇನೈತಿ ಆಪ್ಷನ್, ಪಕೋಡ ಐತಿ, ಸಮೋಸ ಐತಿ, ಮತ್ತು ಇದೇನೋ ಒಂಥರ ಸ್ವೀಟ್ ಐತಿ. ಇದ್ರ ಹೆಸರು ಕೇಳೋಣ ಅಂತ ನನ್ನ ಕಡೆ. ನಾವು ಈಗ ಸಮೋಸ ತೊಗೊಂಡೇವು ಅಂತ ಅನಿಸ್ತತಿ. ಗುಲಾಬ್ ಜಾಮೂನ್ ಐತಿ. ವಾ, ನೋಡ್ರೆ ಬಾಯಾಗ ನೀರು ಬರತೈತಿ. ಪಟ್ನ ಹೋಗಿ ತಿನ್ನೋಣಂತ. ಭಾಳ ಫೇಮಸ್ ಐತಿ ಇವ್ರದ್ದು ಸ್ಟೋರ. ಇವ್ರಿಗೆ ಬೆಸ್ಟ್ ಸಮೋಸ ಆಫ್ ಕಾನ್ಪುರ್ ಅಂತೇಳಿ ಅವಾರ್ಡನ್ನು ಸಿಗತ್ತೆ. ನಿಮಗೆ ತೋರಿಸ್ಬೇಕಂದ್ರೆ ಎಲ್ಲ ಐತಂದ್ರೆ ಅವಾರ್ಡ್ ಸಿಕ್ಕಿದ್ದೆ. ಹಿಂಗೆ ಇಲ್ಲಿ ನೋಡ್ರಿ ಇಲ್ಲಿ ದ ಬೆಸ್ಟ್ ಸಮೋಸ ಆಫ್ ಕಾನ್ಪುರ, ಮುನ್ನಾ ಸಮೋಸ. ಇವೆಲ್ಲ ಅವ್ರಿಗೆ ಅವಾರ್ಡ್ ಸಿಕ್ಕಿರುವಂಥವ. ಅದಕ್ಕೆ ನಾವು ಆ ಸಮೋಸನ ಟ್ರೈ ಮಾಡೋಕೆ ಇಲ್ಲಿ ಬಂದೀವಿ. ಸಮೋಸ ನೋಡ್ರೆ ಮಸ್ತ್ ಅನ್ಸತೈತಿ, ಬ್ಯಾಗ್ ನೀರು ಬರತೈತಿ. ಯಾಕಂತಂದ್ರೆ ಆಯಿಲಿನೂ ಇಲ್ಲ, ಅಷ್ಟು ಇದು ಇಲ್ಲ. ಟೇಸ್ಟ್ ಮಾಡಿ ನೋಡೋಣ ಅಂತ ಸ್ವಲ್ಪ ಮಸಾಲಾನು ಏನೋ ಉದುರಿಸ್ಯಾರ ಇದ್ರ ಮೇಲೆ. ಇಲ್ಲಿ ನೋಡ್ರಿ ಇದು ಗುಜಿಯಾ ಅಂತ. ಇಸ್ಮೆ ಕ್ಯಾ ಹೋತಾ ಭಯ್ಯ? ಕೋಯಾ. ಓಕೆ ಕವಾ ಇರುತ್ತಂತ್ರಿ ಇದ್ರೊಳಗೆ. ಇದೇನು ಸಮೋಸ ಐತಲ್ಲ, ಸಮೋಸಕ್ಕೆ ಚಟ್ನಿ ನೋಡ್ರಿ ಇಲ್ಲೇ ಮಗ್ಗೊಳಗೆ ತುಂಬಿಟ್ರೆ. ಇದು ನೋಡ್ರಿ ಇಲ್ಲೇ ಫಿಲ್ಲಿಂಗ್ ಎಷ್ಟು ಮಸ್ತ್ ಐತಿ. ನಾನು ರೀಲ್ಗಾಗಿ ಸ್ವಲ್ಪ ತಿಂದಿದ್ದೆ. ವಾ, ಏನು ಮಸ್ತ್ ಮೈಲ್ಡ್ ಫ್ಲೇವರ್ಸ್ ಐತಿ ಇದ್ರೊಳಗೆ. ವಾ, ಬೆಸ್ಟ್ ಸಮೋಸ. ಹಾಂ, ಸ್ವಲ್ಪ ಟ್ರೈ ಮಾಡಿ. ಸೆಂಟ್ರ್ ಮಸ್ತ್ ಐತ್ರಿ. ಫುಲ್ ಬಾಯಿ ಒಳಗೆ ತುಂಬಿ ಬಿಟ್ಟೈತೆ ಅನ್ನ ಹೊತ್ತ. ಅದು ಸ್ವೀಟ್ बार हो जाए भैया। एक बार वो उछाल के भैया बैंगलोर से आए, फूड ब्लॉगर हैं। अच्छा, फूड ब्लॉगर हैं। वाह, ನಾವೀಗ ಇಲ್ಲಿ ಹೋಗಿದ್ದೀವಿ ರೀ ಫ್ಲೈಯಿಂಗ್ ಕಸ್ತೇವಾಲ ಅಂತೇಳಿ. ಕಾನ್ಪುರದೊಳಗೆ ಭಾಳ ಫೇಮಸ್ ಇವ್ರು. ಆಶೀಶ್ ವಿದ್ಯಾರ್ಥಿ ಅವ್ರು ನೋಡಿರ್ಬೋದು ನೀವು. ವಿಷ್ಣುವರ್ಧನ್ ಅವ್ರ ಫಿಲ್ಮ್ನೊಳಗೆಲ್ಲ ಇದನ್ನು ಏನದ ವಿಲನಾಗಿರ್ತಾರಲ್ಲ ಅವರೆಲ್ಲ ಇಲ್ಲೇ ಬಂದಿರ್ತಾರೆ. ನೋಡ್ರಲ್ಲಿ ಇದು ಕಸ್ತಾ ಅಂತೇಳಿ. ನಾನು ಕಚೋರಿ ಅಂತೇಳಿ ವಿಡಿಯೋದಾಗ ಒಂದು ಸ್ವಲ್ಪ ಕ್ಷಮಿಸ್ಬಿಡ್ರಿ. ಇದು ಕಸ್ತಾ ಮೇಜರ್ ಬ್ರೇಕ್ಫಾಸ್ಟ್ ಕಾನ್ಪುರದ್ದು. ಇಲ್ಲೇ ರೋಡ್ ಸೈಡ ದೇಸಿ ಸ್ಟೈಲಲ್ಲಿ ತಿನ್ನೋಣ ಅಂಥೇಳಿ ನಾವು ಬಂದೇವ್ರಿ ಕಚೋರಿ ತಿನ್ನಕ್ಕೆ. ವಾ,
ಒಳಗೆ ನೋಡ್ರಿ ಮಸ್ತ್ ಫೀಲಿಂಗ್ ಐತಿ ಪೂರಿ ಟೈಪ್. ಇದು ನನಗೆ ಮಸ್ತ್ ಅನ್ಸೋದು ಮಸಾಲ ಏನು ಹಾಕಿ ಅನ್ನ ಫುಲ್ ರೌಂಡ್ ಮಾಡಿ ಕೊಟ್ಟಲ್ಲ ಅದು ಮಸ್ತ್ ಅನ್ನಿಸ್ತಾ. ಇದು ಕಡ್ಲಿಕಾಳು ಪಲ್ಯ ಇರುತ್ತೆ. ಏನು ಮೈಲ್ಡ್ ಫ್ಲೇವರ್ ಐತ್ರಿ. ಫುಲ್ ಮಸಾಲಾನು ಮಾಡಿಲ್ಲ, ಫುಲ್ ಇದು ಇಲ್ಲ, ಮಸ್ತ್ ಟೇಸ್ಟಿ. ಅದೇನದು ಕಚೋರಿದು ಇದು ಇರ್ತಲ್ಲ ಕಷ್ಟ, ಅದಕ್ಕೆ ಟೇಸ್ಟ್ ಮ್ಯಾಚ್ ಆಗುವಂಗೆ ಐತಿ. ಬಂದಿರಂದ್ರೆ ಟ್ರೈ ಮಾಡಲೇಬೇಕು. ನನಗಂತೂ ವೇಟ್ ಮಾಡೋಕ್ಕಾಗೋದಿಲ್ಲ. अलग अलग करके दिया है ना, वो चटनी था भी है, वो सब्जी ಅದೇ ಚಟ್ನಿ ಇತ್ತು, ಇದು ಆಲೂಗಡ್ಡೆ ಪಲ್ಯ. ಈಗ ನಾವು ಬಂದೇವಿ ಬನಾರಸಿ ಟೀ ಸ್ಟಾಲ. ಇದು ನಮ್ದು 3rd ಪಿಟ್ ಸ್ಟಾಪ್. ಮತ್ತು ನಿಮ್ಗೆ ಹೇಳ್ಬೇಕಂದ್ರೆ ಅದೇನೇ ನಾವು ತಿಂದಿವಲ್ಲ ಸಮೋಸ ಅದೆಲ್ಲ ಎಷ್ಟು ಕಾಸ್ಟ್ ಹೇಳ್ರಿ. 3 ಸಮೋಸ 2 ಅವು ತಿಂದಿವಿ, 85 ರುಪೀಸ್ ಅದರ ಚಾರ್ಜ್. ನಾವೀಗ ಇಲ್ಲೇ ಟೀ ಟ್ರೈ ಮಾಡೋಕೆ ಬಂದೆವು ಮತ್ತು ಚಾಟ್ಸ್ ಟ್ರೈ ಮಾಡೋಕೆ. ಬೆಳಗ್ಗೆನೇ ನಿಮ್ಗೆ ಇಲ್ಲೇ ಚಾಟ್ಸ್ ನೋಡೋಕೆ ಸಿಗುತ್ತೆ ಬನಾರಸಿ ಟೀ ಸ್ಟಾಲ್ ಒಳಗೆ. ಟೀ ನೋಡ್ರಿ ಇಲ್ಲೇ ಕೆಟಲ್ ಒಳಗೆ ಇಡ್ಲಿಯಿಂದ ಮಾಡತ್ತಾರ. ಬನಾರಸಿ ಟೀ ಸ್ಟಾಲ್ ಇದರಿಂದನೇ ಒಂದಷ್ಟು ಚೇಂಜಸ್ ಮಾಡೋದ್ರಿಂದ ಟೀದ ಟೇಸ್ಟು ಚೇಂಜ್ ಆಗುತ್ತೆ. ವಾ ನೋಡೋಣ ಅಂತ ಟೀ ಟೇಸ್ಟ್ ಹೆಂಗಿರುತ್ತೆ ಅಂತಂತೇಳಿ. ಮತ್ತು ಇಲ್ಲಿ ಏನೇನದವಪ್ಪ ಅಂತಂತಂದ್ರೆ ಸಾಬುದಾನದ ಉಂಡೆ ಐತಿ, ಇಲ್ಲೊಂದು ಸ್ವೀಟ್ ಐತಿ, ಕಚೋರಿ, ಸಮೋಸ, ಇಲ್ಲಿ ಮತ್ತು ಇನ್ನೊಂದು ಟೈಪ್ ಕಚೋರಿ ಐತಿ. ಇಲ್ಲೇ ಮಿರ್ಚಿ ಟೈಪ್ ಮಾಡಿಟ್ರೆ ದೊಡ್ಡ ಡೊಣ್ಗೈದು ಅದು ಡಬ್ಬು ಮೆಣಸಿನ್ಕಾಯಿ ಬರುತ್ತಲ್ಲ ಅದರದ್ದು. ಮತ್ತು ಇಲ್ಲಿ ಐತಿ ಬೋಂಡ, ಇಲ್ಲಿ ಡ್ರೈ ಅದಾವ. ಡ್ರೈ ಸಮೋಸ ಡ್ರೈ ಎಲ್ಲ ಅಂದ್ರೆ ಎಷ್ಟಾಗಲಿದ್ದು. ಇಲ್ಲಿ ನೋಡ್ರಿ ಇಲ್ಲೇ ಟೀನು ಅವ್ರು ಎದ್ರೊಳಗೆ ಕೂಡ ಅಂದ್ರೆ ಅದು ಕುಲ್ಲೋಡ್ ಅಂತಾರೆ ಅವ್ರ. ಮಡಿಕೆ ಇದೆ, ಕಪ್ ಏನು ಮಾಡಿರ್ತಾರಲ್ಲ ಅದ್ರೊಳಗೆ. ಎರಡು 4 6 9 ಚಾ ಹಂಗೆ ಮಾಡುತ್ತೆ. ಬಿಸಿ ಬಿಸಿ ಇಲ್ಲೇನು ಕುದಿಯಾಗತ್ತಲ್ಲ ಹಾಲು ಅದನ್ನ ಹಾಕತ್ತಾರೆ ನೋಡ್ರಿ. कौन सा बोल रहे भैया? ಎಲೈಚಿ ಹಾಕಂತಾರೆ ನೋಡ್ರಿ. ಹಾಲು ಹಾಕಿರ, ಸಕ್ಕರೆ ಹಾಕಿರ, ಎಲೈಚಿ ಹಾಕಿರ. ಈಗ ನೋಡ್ರಿ ಇದು ಬಿಸಿ ಬಿಸಿ ಕುದ್ದಿದ್ದಂಥ ಬ್ಲ್ಯಾಕ್ ಟೀನ ಈಗ ಅದಕ್ಕೆ ಹಾಕಲ್ಲ. ಇದು ಸ್ಟೈಲ್ ಅಂದ್ರೆ ನಮ್ದು ಸ್ನ್ಯಾಕ್ಸ್ ಐಟಮ್ಸು ಬಂದವ್ರಿ. ಏನಂತಂತಂದ್ರೆ ಡೆಸರ್ಟ್ ಒಳಗೆ ಐತಿ ಗುಲಾಬ್ ಜಾಮೂನು. ಅದ್ರದ್ದು ಲೆಂತ್ ಸ್ಟ್ರಕ್ಚರ್ ನೋಡ್ರಿ ಎಷ್ಟು ದೊಡ್ಡದೈತಿ. ಮತ್ತು ಭಯ ಈಗ ಒಂದು ಸ್ವೀಟ್ ರೀ पेड़ा ಪೇಡ मारवाड़ पेड़ा ಈ ಪೇಡ ವಾವ್. ಸಮೋಸ ಐತಿ ಮತ್ತು ಗುಲಾಬ್ ಜಾಮೂನ್. ಇಲ್ಲಿ ನೋಡ್ರಿ ಇಲ್ಲೇ ಎಷ್ಟು ದೊಡ್ಡದೈತಿ ಇದು. ಭಯ ಕಿತ್ನೆ का पड़ा है एक चाय? राहुल भाई बताएंगे. 30 रुपीज़ का एक कप है चाय. ಓ 30 ರೂಪಾಯಿಗೂ ಒಂದು ಕಪ್ ಚಾ. ಬಟ್ 105 रुपीज़ में सब. ಅವೇ 105 में सब. ಓ 105 ರೂಪಾಯಿಗೆ ಇದಿಷ್ಟು ಬಂದೈತೆ ನೋಡ್ರಿ. ಟೇಸ್ಟ್ ಮಾಡೋಣ ಅಂತೀಗ. ಅದು ಎಲೆಚಿನ ಮ್ಯಾಲೆ ಹಾಕಿರಲ್ಲ ಅದಂತೂ ಒಂದು ಸಿಪ್ ತೊಗೊಂಡು ಹುಡ್ಕ ಬಾಯಾಗ ಬಂತ. ಇಲ್ಲಿ ನೋಡ್ರಿ ಚಾಯ್ ಅಂತೂ ಮಸ್ತ್ ಐತೆ. ಅಂತಾರಲ್ಲ ಮೊಹಲ್ ಬನಾದಿಯ ಸುಬ ಅಂತೇಳಿ, ಹಂಗೆ ಬೆಳಗ್ಗೆ ಅದು ಹುಡುಗ ಚಲೋ ಮೂಡ ಒಂದು ಫ್ರೆಶ್ನೆಸ್ ಫೀಲ್ ಬಂತಿದ್ದು ಕುಡಿದ್ಮೇಲೆ. ಇಲ್ಲಿ ನೋಡ್ರಿ ಕೆನಿಯು, ಇಲ್ಲಿ ನೋಡ್ರಿ ಇಲ್ಲಿ ಕೆನಿ ಬರತ್ತ ಚಾದೊಳಗೆ ಅಷ್ಟು ತಿಕ್ ಐತೆ ಚಾ. कैसा लग रहा है भैया? समोसा. हाँ थोड़ा एक्सप्लेन करें ना कैसा है वो. इसमें देखो हिंग सब कुछ डाला हुआ है. वो टेस्ट आ रहा है. वहाँ से अच्छा ही लग रहा है. वहाँ से अच्छा लग रहा है. मुन्ना से अच्छा लग रहा है ये वाला. फिर कानपुर का बेस्ट मुन्ना से बनारस टी स्टॉल कर दें. ना कर सकते हैं. ಇಲ್ಲಿ ಎಲ್ಲ ಕಡೆ ತಿಂಡಿನೂ ಬನ್ ಮಸ್ಕ ಮತ್ತು ಛಾಸ್ ಸಿಗುತ್ತೆ. ಅದೇ ಫೇವ್ರೆಟ್ ಫುಡ್ ಇಲ್ಲಿ ಎಲ್ಲ ಅದೇ ತಿಂತಾರೆ. ಬನ್ ಮಕ್ಕನ್ ವಿತ್ ಬನ್ ಮಕ್ಕನ್ ಛಾಸ್.
ವಾ ಇನ್ನೂ ಬಿಸಿ ಬಿಸಿ ಐತಿ ಮತ್ತು ನಿಮಗೆ ನೋಡ್ರಿ ಟೇಸ್ಟ್ ಹೆಂಗೈತೆ ನೋಡಿ. ಬಿಸಿ ಬಿಸಿ ಗುಲಾಬ್ ಜಾಮೂನ್ ಅವರೆಲ್ಲ ನೋಡೋಕ್ಕಿಂತ ಮೊದಲೇ ನಾವು ಮೊದಲೇ ತಿನ್ಬಿಡಂತಪ್ಪ. ಒಂದು ಸ್ವಲ್ಪನೂ ಮಳೆ ನಿಂದ್ರಾವ ನೋಡ್ರಿ ಎಂಜಾಯ್ ಭಾರಿ. ಮತ್ತೆ ಇನ್ನೊಂದು ಏನು ಚಲೋ ಐತ್ರಿ, ಎಷ್ಟೇನು ಮಳೆ ಆಗತ್ತಿಲ್ಲ, ಆರಾಮ್ ನಾವು ಇದು ಈ ರಿಕ್ಷಾ ಒಳಗೆ ಹೊಂಟೇವಿ, ಒಂದು ಹನಿ ನೀರು ಸಿಡಿಯತ್ತಿಲ್ಲ. ನೀವು ನೋಡ್ಬೋದು ನಮ್ದು 4th ಪಿಟ್ ಸ್ಟಾಪ RMB ಬಂದೇವು ನೋಡ್ರಿ. ಇಲ್ಲೇ ರಾಮ್ ಮಿಷ್ಟಾನ್ ಭಂಡಾರ ಅಂತಂತೇಳಿ ಸ್ವೀಟ್ಸ್ ತಿನ್ನಕ ಭಾಳ ಫೇಮಸ್ ಅಂತ ನೀವು ನೋಡ್ಬೋದು. ಇಲ್ಲೇ ಎಷ್ಟು ವೆರೈಟಿ ಅವ್ರಿ ಇಲ್ಲಿ, ಇವೆಲ್ಲ ಸ್ವೀಟ್ ಬಾಕ್ಸ್ ಅದಾವ. ಸ್ವೀಟ್ ಅಂತಂದ್ರೆ ಎಲ್ಲ ಡಿಫ್ರೆಂಟ್ ವೆರೈಟಿ ಆಫ್ ಸ್ವೀಟ್ಸ್ ಇದ್ದೇ ಇರ್ತಾವೆ. आधा किलो पैक कर दीजिए. मल्हार पूरा खा जाएगा एक बार. अरे वो तो निपटा दिया. ತುಪ್ಪದಿಂದ ಮಾಡಿದಂಥ ವೆಜಿಟೇಬಲ್ ಸಮೋಸ, ದೇಸಿ ಗೀ ಕಸ್ತಾ, ಬದ್ಶಾ ನಮ್ಕಿನ್, ಕೋನ್ ಸಮೋಸ, ಹೌವಾ ಸಮೋಸ. ನಮಸ್ಕಾರ ರೀ ಎಲ್ಲರಿಗೂ. ಈಗ ಜಸ್ಟ್ ಫ್ರೆಶ್ ಆಗಿ ಬಂದೀವಿ, ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಮತ್ತು ನೋಡ್ರಿ ಇಲ್ಲೇ ಫುಡ್ ಲಾಗರ್ಸ್ ಲೈಫ್ ಹೋಗಿ ಟ್ರಾವೆಲ್ ಲಾಗರ್ಸ್ ಲೈಫ್ ಹೋಗಿ ಫುಡ್ ಲಾಗರ್ಸ್ ಲೈಫ್ ಆಗಿದೆ. ಈಗ ನಾವು ತಿನ್ನ ಬಂದೇವಿ ಚೌಮಿನ್, ಅಂಕಲ್ ಚೌಮಿನ್ ಕಡೆ. ಇದು ಫೇಮಸ್ ಅಂತ ಇದು कौन सा चौरा बोलते हैं भैया इसको? रामबाग. हाँ रामबाग चौरा इले चलो सिगत. ये क्या है? ये पाव भाजी. ये पाव भाजी का नहीं है भाई, बर्गर का आलू है. ओ बर्गर पूरा सब चाट स्टाइल बनता है. हाँ हर चीज़ चाट स्टाइल बनती है. डोसा का आलू भी ऐसे बनेगा. ये ದೋಸೆನೂ ಹಿಂಗೆ ಮಾಡ್ತಾರೆ ಅಂತ ನೋಡ್ರಿ, ಚಾಟ್ ಸ್ಟೈಲ್. ನೋಡೋಣ ಅಂತ ಚೌಮಿನ್ ಹೆಂಗೈತೆ ಅಂತೇಳಿ. ಅಂಕಲ್ ಮಸ್ತ್ ಇದೇನೈತಲ್ಲ ಚೌಮಿನ್ ಇದು ನೂಡಲ್ಸ್ ಮನ್ಯಾಗ ಪ್ರಿಪೇರ್ ಮಾಡ್ಕೊಂಬರ್ತಾರಂತ. ಆಲ್ಮೋಸ್ಟ್ ಆಗಿ ನೀವು ನೋಡ್ಬೋದು ಅದೆಲ್ಲ ಹೆಂಗಿರ್ತದೆ, ಬಾಯ್ ಮಾಡಿದ್ದಿರುತ್ತೆ. ಬಟ್ ಇವ್ರದ್ದು ಏನೋ ಸ್ವಂತ ಇವ್ರ ಮನ್ಯಾಗ ಪ್ರಿಪೇರ್ ಮಾಡ್ತಾರಂತ. पूरे में ಅನ್ನ 25 ವೇಜ್ನ ठीक रहने दीजिए मीठा रहने दीजिए बस ठीक. ना 25 वेजना ठीक रहेगा. इनकी 7.5 लो भाई है कितना हाँ बढ़िया है. ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಟೇಸ್ಟ್ ಎದುರು ಬರೋದು ಆ ನೂಡಲ್ಸ್ ಮೇಲೆ ಏನು ಮಸಾಲ ಹಾಕ್ಯಾರಲ್ಲ, ಆ ಮಸಾಲ ಬಾಯಿಗೆ ಹಾಕೊಂಡು ನೂಡಲ್ಸು ಮಸ್ತ್ ಟೇಸ್ಟ್ ಬರುತ್ತೆ. ಮತ್ತು ನೂಡಲ್ಸು ಸ್ವಲ್ಪ ಚಲೋ ನೈ मतलब थिन है ना नूडल्स. ಬಹುತ್ ತಿನ್ನ. ಇಂಥದ್ದಿಂದ್ರೆ ಏನಾಗುತ್ತೆ ಅಂತಂದ್ರೆ ಡೈಜೆಷನ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. आलू टिक्की चाट आप ಸಣ್ಣ ಪಾನಿಪುರಿ ಜೊತೆ ಸಣ್ಣ ಪಾನಿಪುರಿ ಜೊತೆ ಆಲೂಗಡ್ಡೆ ಅದೇನದ ಮೊಸರು ಹಾಕ್ಯಾರಲ್ರಿ, ಮಸ್ತ್ ಟ್ಯಾಂಗಿ ಫ್ಲೇವರ್ ಕೊಡತೈತಿ. ಮಸಾಲ ಇದೇನೈತೆ ಸಾಸ್ ಐತಲ್ಲ ಇದ್ರದ್ದು ಫ್ಲೇವರ್ ಜಾಸ್ತಿ ಬರೋದು. ಮಸಾಲ हक्करी की कौन डाल रहा है? हक्करी की क्या बोली? मूली ಇಲ್ಲಿ ನೋಡ್ರಿ, ಮೂಲಂಗಿದ ಅದೇನು ಎಲೆ ಇರುತ್ತಲ್ಲ, ಮೂಲಂಗಿ ಎಲೆ ಹಾಕ್ಯಾರ. ಕಾನ್ಪುರದಾಗೂ ದೋಸೆ ಮಾಡ್ತಾರಂತ, ಯಾಕಂದ್ರೆ ನಾರ್ತ್ ಇಂಡಿಯಾದಾಗ ಎಲ್ಲ ದೋಸೆ ಭಾಳ ಕಮ್ಮಿ ತಿಂತಾರೆ. ನೋಡೋಣ ಹೆಂಗೆ ಮಾಡ್ತಾರೆ ಇಲ್ಲಿ ಅಂತೇಳಿ. ಆಲೂಗಡ್ಡೆ ನೋಡ್ರಿ ಇಲ್ಲಿ ಮಸಾಲ ರೆಡಿ ಮಾಡಿಟ್ರೆ ಮೊದಲೇ ಚಾಟ್ ಟೈಪ್. ಉಳ್ಳಾಗಡ್ಡೆ ಹಾಕಿರಿ, ಉಳ್ಳಾಗಡ್ಡೆ ಮೇಲೆ ನೋಡ್ರಿ ಇಲ್ಲಿ ಎಣ್ಣೆ ಹಾಕತ್ತಾರ. ಪೂರ್ತಿ ಏನಿಲ್ಲ ಒಂದು ಕ್ಯಾಪ್ ಎಣ್ಣೆನ ಸುರಿದ್ರು ಅದ್ರ ಮೇಲೆ.
ಹಾಂ ಇಲ್ಲಿ ನೋಡ್ರಿ ಇಲ್ಲೇ ಫೈನಲಿ ಇವ್ರದ ಸ್ಪೇಸ್ ಐತಿ ಇಲ್ಲೇ ಕುಂದ್ರಾಕ ಇಲ್ಲೇ ಕುಂತ ಬಂದ ಟೇಸ್ಟ್ ನೋಡೋಣ ಅಂತ ಆ ದೋಸಾದ ಹಿಟ್ಟು ಟೇಸ್ಟ್ ಹೆಂಗೆ ಮಾಡೋದು ಗೊತ್ತಿಲ್ಲ ಚಲೋ ಐತೆ ಬಟ್ ಟೇಸ್ಟ್ ಡಿಫ್ರೆಂಟ್ ಇದೆ ನಾನು ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ डोसा इन कानपुर ಇದು ಟೇಸ್ಟ್ ನಾನು ನಿಮಗೆ ಬೆಸ್ಟ್ ಹೇಳ್ಬೇಕಂದ್ರೆ ಬ್ರೆಡ್ ಗತೆ ನಂಗೆ ಟೇಸ್ಟ್ ಬರೋದು ದೋಸೆ ಒಳಗೆ ಏನಿದೆ ಟ್ರಿಪ್ ಇತ್ತಲ್ರಿ ಕಾನ್ಪುರದ ಇದಷ್ಟೇ ಇತ್ತು ಫುಡ್ ಲಾಗ್ ಹೆಂಗೆ ಅನ್ಸತ್ತೆ ಅಂತ ಹೇಳೋದು ಮಾತ್ರ ಮರೆಕೋಬಿಡ್ರಿ ಸ್ವಲ್ಪ ಕ್ಲಿಪ್ಸ್ ಇದ್ದು ಅವನ್ನ ಆ್ಯಡ್ ಮಾಡ್ಕೊಂಡು ಒಂದು ಲಾಗ್ ಟೈಪ್ ಹಾಕ್ಬೇಕಂತ ಅಷ್ಟೇ ಮಾಡಿದ್ದೆ ಟ್ರೈ ಮಾಡತ್ತಾನೆ ಏನೋ ಒಂದು ಹೊಸದಾಗಿ ಏನರ ಚೇಂಜಸ್ ಇದ್ರೆ ಹೇಳ್ರಿ ಇಂಪ್ರೂವ್ಮೆಂಟ್ಸ್ ಹೇಳ್ರಿ ಇಂಪ್ರೂವ್ಮೆಂಟ್ಸ್ ಭಾಳ ಅಂತ ಗೊತ್ತೈತಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದಂತ ಸಿಗೋಣಂತ ಮುಂದೆ ಇನ್ನೊಂದಷ್ಟು ಇಂಥ ಬೋರಿಂಗ್ ವಿಡಿಯೋಸ್ ಒಳಗೆ